ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆಯ ಒಂದು ಭಾಗ ಅನಲ್ಲಿ ಬರುವಂಥ ಏನಂದರೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಅಂತ, ಹೌದಾ, ಭರ್ತಿ ಮಾಡಿ ಅಂತ 5 ಅಂಕಗಳು ನಿಮಗೆ ಫಿಕ್ಸ್ ಆಗಿ ಬರುವಂಥ ಸಾಧ್ಯತೆಗಳು ತುಂಬ ಇದೆ ಸ್ನೇಹಿತರೆ. ಯಾಕಂದರೆ ಇವತ್ತಿನ ಒಂದು ದಿನಗಳಲ್ಲಿ ಎಲ್ಲ ಕಡೆ ಇವತ್ತು ಎಕ್ಸಾಮ್ಸ್ಗಳೆಲ್ಲ ನಡೀತಾ ಇದೆ. ನಿಮಗೂ ಗೊತ್ತಿದೆ, ಮಿಡ್ ಟರ್ಮ್ಸ್ ಎಕ್ಸಾಮ್ಸ್ ಎಲ್ಲ ಕರ್ನಾಟಕದಾದ್ಯಂತ. ಹಾಗಾಗಿ ಸುಮಾರು ಜನ ಎಲ್ಲ ವಿದ್ಯಾರ್ಥಿಗಳು ನೀವು ಕೇಳಿದ್ರಿ. ಅದಕ್ಕೋಸ್ಕರ ಫಸ್ಟು ಈ ಭಾಗನ ಕಂಪ್ಲೀಟ್ ಮಾಡಿ ನಿನ್ನೆ ವಿಡಿಯೋನಲ್ಲಿ ಆಲ್ರೆಡಿ ನಿಮಗೆ ಏನು ಮಾಡಿದೆ ಅಂತಂದರೆ ಚೂಸ್ ದಿ ಕರೆಕ್ಟ್ ಆನ್ಸರನ್ನು ಕೊಟ್ಟಿದ್ದೆ ಸ್ನೇಹಿತರೆ, ಹೌದಾ. ಇವತ್ತು ಫಿಲ್ ಇನ್ ದಿ ಬ್ಲ್ಯಾಂಕ್ಸನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅದಾದ ನಂತರ ನೆಕ್ಸ್ಟ್ ಮ್ಯಾಚ್ ದಿ ಫಾಲೋವಿಂಗ್ ಆದ ನಂತರ 1 ವರ್ಡ್ಸು, ಆ ನಂತರ 2 ಮಾರ್ಕ್ಸಿಂದ ಕ್ವಶನ್ಸ್ಗಳನ್ನು ಕೊಡ್ತೀನಿ, ಹೌದಾ. ಮತ್ತೆ ನಿಮಗೆ ಟೈಮ್ ಸಿಕ್ಕಾಗ 4 ಮಾರ್ಕ್ಸಿಂದ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಟೈಪ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ, ಹೌದಾ. ಇವಾಗ ನಾವು ಏನು ಮಾಡೋಣ, ಕಂಟೆಂಟಿಗೆ ಹೋಗೋಣ. ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಎಕನಾಮಿಕ್ಸ್ ರವಿ 1776 ಅಂತ, ಹೌದಾ. ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ. ಪೂರ್ತಿಯಾಗಿ ವಾಚನ ಮಾಡಿ ಸ್ನೇಹಿತರೆ. ಯಾಕಂದರೆ ನಾನೇನು ಕೊಡ್ತಾ ಇದ್ದೀನಿ ಕಂಟೆಂಟು, ಅದರ ಒಳಗಿಂದೇ ಮಾರ್ಕ್ಸ್ಗಳು ಕಂಪಲ್ಸರಿ ಅದೇ ಕ್ವಶನ್ಸ್ಗಳನ್ನು ಬರುತ್ತೆ ಸ್ನೇಹಿತರೆ, ಹೌದಾ. ಇಲ್ಲಿ 6 ಚಾಪ್ಟರ್ಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ನಾವೇನು ಮಾಡೋಣ ಅಂತಂದರೆ, ಇಲ್ಲಿ ನೋಡಿ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತಿದೆ, ಹೌದಾ. ಇಲ್ಲಿಂದ ನಿಮ್ಗೆ ಆಲ್ರೆಡಿ ಪ್ರಶ್ನೆ ಗೊತ್ತಾಗ್ತಾ ಇದೆ ನೋಡಿ. ಸಂಪನ್ಮೂಲಗಳ ಕೊರತೆಯು ಡ್ಯಾಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಅದು ಯಾವ ಸಮಸ್ಯೆ? ಅದಕ್ಕೆ ನಿಮ್ಗೆ ಗೊತ್ತಿದೆ, ಆಯ್ಕೆ ಸಮಸ್ಯೆ ಅನ್ನುವಂಥದ್ದು ಹುಟ್ಟುಹಾಕುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಆಯ್ಕೆ ಸಮಸ್ಯೆ ಅನ್ನುವಂಥದ್ದು ಸರಿಯಾಗಿದೆ ನೋಡಿ ಸ್ನೇಹಿತರೆ, ಹೌದಾ. ಆಯ್ಕೆ ಸಮಸ್ಯೆ ಅನ್ನುವಂಥದ್ದು ಹುಟ್ಟುಹಾಕುತ್ತೆ. ಹಾಗಾಗಿ ಆಯ್ಕೆ ಸಮಸ್ಯೆ ಅಂತ ತಗೊಂಡಿದ್ದೀನಿ ಸ್ನೇಹಿತರೆ. ಎಸ್, ನೆಕ್ಸ್ಟ್ ನೋಡಿ, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ, ಹೌದಾ. ಯಾವುದು ಪ್ರಮುಖ ನಿರ್ಧಾರಗಳನ್ನು ಡ್ಯಾಡ್ಯಾಶ್ ತೆಗೆದುಕೊಳ್ಳುತ್ತದೆ. ಇಲ್ಲಿ ಕೇಂದ್ರ ಸರ್ಕಾರ, ಯೋಜಿತ ಅರ್ಥವ್ಯವಸ್ಥೆ ಅಂತ ನೀವು ಬರಿಬೋದು. ಹಾಗಾಗಿ ಇಲ್ಲಿ ಕೇಂದ್ರ ಅರ್ಥವ್ಯವಸ್ಥೆ ಅಂತಲೂ ಕೂಡ ಬರೆದ್ರೆ ಸರಿಯಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಸರ್ಕಾರ ಅಂತ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ತೊಗೊಂಡಿರುವಂಥ ಉತ್ತರ ಸರ್ಕಾರ ಅಂತ. ಅಲ್ಲಿ ಆಪ್ಷನ್ ಕೊಟ್ಟಿರ್ತಾನೆ ಸ್ನೇಹಿತರೆ ನಿಮಗೆ. ಅಲ್ಲಿ 6 ಉತ್ತರಗಳನ್ನು ಕೊಟ್ಟಿರ್ತಾನೆ, ಅದರಲ್ಲಿ ಒಂದು ಡಮ್ಮಿ ಇರುತ್ತೆ. ನೀವು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಯಾವ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಸರಿಯಾದಂಥದ್ದು ಆಯ್ಕೆ ಮಾಡಿಕೊಂಡು ಬರೀಬೇಕಾಗುತ್ತೆ ಸ್ನೇಹಿತರೆ. ಅದು ನಿಮಗೆ ನೆನಪಿರಲಿ, ಹೌದಾ. ಎಸ್, ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 3 ಸ್ನೇಹಿತರೆ. ಡ್ಯಾಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಒಂದು ಸಮೂಹವಾಗಿದೆ, ಹೌದಾ. ಅದನ್ನು ಇವತ್ತು ನಾವೇನು ಕರಿತಾ ಇದ್ದೀವಿ, ಸಮಗ್ರ ಆರ್ಥಿಕತೆ ಅಂತ ಕರೆಯೋಕ್ಕಿಂತ ಮೊದಲು ಅದನ್ನು ಇವತ್ತು ಮಾರುಕಟ್ಟೆ ವ್ಯವಸ್ಥೆ ಮುಖಾಂತರ ನಡೆಯುತ್ತೆ, ಹೌದಾ. ಹಾಗಾಗಿ ಇಲ್ಲಿ ನೀವು ಸಮಗ್ರ ಆರ್ಥಿಕತೆ ಬರೆಯೋ ಬದಲು ಏನು ಮಾಡಿರಿ ಅಂತಂದರೆ ಮಾರುಕಟ್ಟೆ ಆರ್ಥಿಕತೆಗಳು ಅಂತ ಅಥವಾ ಆರ್ಥಿಕತೆ ಅಂತ ಬರೀರಿ ಸ್ನೇಹಿತರೆ. ಎಸ್, ನೆಕ್ಸ್ಟ್ ನೋಡಿ ಸ್ನೇಹಿತರೆ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಡ್ಯಾಶ್ ಆರ್ಥಿಕತೆಗಳಾಗಿವೆ, ಹೌದಾ. ಅವುಗಳು ಯಾವುದಾಗಿದೆ ಅಂದರೆ ಮಿಶ್ರ ಆರ್ಥಿಕತೆಗಳಾಗಿದ್ದಾವೆ ಅಂತ. ಇಷ್ಟು ನಮ್ಮ ಒಂದು ಮೊದಲನೇ ಅಧ್ಯಾಯದಲ್ಲಿ ಬರುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂಥ 4 ಪ್ರಶ್ನೆಗಳ ಆಗಿದ್ದಾವೆ ಸ್ನೇಹಿತರೆ, ಹೌದಾ. ಇಲ್ಲಿ ನೋಡಿ ಉತ್ತರ ಅದೇ ಇದೆ. ಎಸ್, ನೆಕ್ಸ್ಟ್ 2ನೇ ಒಂದು ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳು. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ, ಅದನ್ನು ಡ್ಯಾಡ್ಯಾಶ್ ಅನ್ನುತ್ತೀವಿ. ತುಷ್ಟಿಗುಣ ರೀ ಸ್ನೇಹಿತರೆ, ಹೌದಾ. ಇಲ್ಲಿ ನೋಡಿ ತುಷ್ಟಿಗುಣ. ಹಾಗಾಗಿ ತುಷ್ಟಿಗುಣ ಅಂದರೆ ಒಂದು ವಸ್ತು ಇದೆ ಅಂತ ತಿಳ್ಕೊರಿ, ಆ ವಸ್ತುಗಳನ್ನು ನಮಗೆ ಅದರಿಂದ ನಮಗೆ ಒಂದಿಷ್ಟು ಏನಾಗ್ತಾ ಇದೆ, ತೃಪ್ತಿ ಸಿಗ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ಹಾಗಾಗಿ ಅದಕ್ಕೆ ನಾವು ಏನು ಕರಿತಾ ಇದ್ದೀವಿ ಅಂದರೆ ಯುಟಿಲಿಟಿ ಅಂತ ಕರಿತಾ ಇದ್ದೀವಿ. ಎಸ್, ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 2 ಔದಾಸೀನ್ಯ ವಕ್ರರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ. ಆನ್ಸರ್ ಹೇಳ್ಬಿಟ್ಟೆ ಸ್ನೇಹಿತರೆ, ಹೌದಾ. ಪರಸ್ಪರ ಎಂದಿಗೂ ಛೇದಿಸುವುದಿಲ್ಲ ಅಥವಾ ತಾಗುವುದಿಲ್ಲ, ಕೂಡುವುದಿಲ್ಲ ಅಂತ ಅರ್ಥ ಆಗುತ್ತೆ. ಮೇಲ್ಗಡೆಯನ್ನೇ ಅದೇ ಕೊಟ್ಟಿರ್ತಾನೆ, ನೋಡಿಕೊಂಡು ನಾವು ಬರಿಬೇಕಾಗತ್ತೆ. ಅಂದರೆ ಹೆಂಗ್ರಿ, ಇದ್ರ ಮೇಲೆ ನೋಡಿ ಇಲ್ಲಿದೆ ಅಂತ ತಿಳ್ಕೊರಿ, ಐಸಿ ಕರ್ವ ಇಲ್ಲೊಂದಿದೆ, ಇಲ್ಲೊಂದು ಹಿಂಗೆ ಬರಲ್ಲ ಅಂತ, ಹೌದಾ. ಒಂದಕ್ಕೊಂದು ಪರಸ್ಪರ ತಾಗೋದಿಲ್ಲ. ಅಥವಾ ವೈ ಎಕ್ಸಿಗಾಗಲಿ ಎಕ್ಸಿಗಾಗಲಿ ಅದನ್ನು ಟಚ್ ಆಗೋದಿಲ್ಲ ಅಂತಲೂ ಕೂಡ ನಾವು ಅದನ್ನು ಹೇಳ್ತೀವಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಉತ್ತರ ಅದೇ ಇದೆ, ಹೌದಾ. ಪರಸ್ಪರ ಛೇದಿಸುವುದಿಲ್ಲ ಅಂತಂದರೆ ಒಂದಕ್ಕೊಂದು ಕೂಡುವುದಿಲ್ಲ ಅಂತ ಅರ್ಥ ಸ್ನೇಹಿತರೆ. ಎಸ್, ನೋಡಿ ಸ್ನೇಹಿತರೆ.
ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆಯು ಡ್ಯಾಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಅದು ಯಾವುದು ಅಂದರೆ ಸೊ ಆಲ್ರೆಡಿ ಇದು ಎಡಕ್ಕಿರುತ್ತೆ, ಎಡದಿಂದ ಬಲಕ್ಕೆ ಪಲ್ಲಟ ಆಗುತ್ತೆ. ಸೊ ಇದ್ರ ಮೇಲೆ ಇನ್ನೊಂದು ಪ್ರಶ್ನೆಗಳ ಬರುವಂಥ ಸಾಧ್ಯತೆ ಇದೆ. ಸೊ ಅದು ಯಾವುದು ಒಂದು ಪೂರೈಕೆ ರೇಖೆಯನ್ನು ಕೂಡ ಏನಾಗುತ್ತೆ ಅಂತಂದರೆ ಸೊ ಯಾವುದು ಅಂತಂದರೆ ಒಂದು ತಂತ್ರಜ್ಞಾನದಲ್ಲಿ ಹೆಚ್ಚಳ ಆದರೆ, ಹೌದಾ, ತಂತ್ರಜ್ಞಾನದಲ್ಲಿ ಬದಲಾವಣೆ ಆದರೆ ಸೊ ಅಲ್ಲೂ ಕೂಡ ಏನಾಗುತ್ತೆ ಪೂರೈಕೆ ರೇಖೆ ಸೊ ಅದು ಎಡದಿಂದ ಬಲಕ್ಕೆ ಪಲ್ಲಟಗೊಳ್ಳುತ್ತೆ ಸ್ನೇಹಿತರೆ. ಅದನ್ನು ಕೂಡ ನಿಮಗೆ ಗೊತ್ತಿರಲಿ ಅಂತ ಹೇಳ್ತದೆ. ಎಸ್, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ಸೊ ಅದು ಯಾವಾಗಲೂ ಕೂಡ ಏನಾಗುತ್ತೆ ಅದರ ವಿರುದ್ಧ ದಿಕ್ಕಿನಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಏನಾಗುತ್ತೆ ಅದು ಸೊ ಚಲಿಸುತ್ತೆ. ಯಾವುದು ಬೇಡಿಕೆ ರೇಖೆ. ಸೊ ಬೇಡಿಕೆ ರೇಖೆ ನಿಮ್ಗೆ ಗೊತ್ತಿದೆ, ಎಡದಿಂದ ಬಲಕ್ಕೆ ಏನಾಗುತ್ತೆ ರೀ ಇಳಿಮುಖವಾಗುತ್ತೆ. ನಮ್ಮ ಬಜೆಟ್ನು ಹಾಗೆ, ಹೌದಾ. ಬೆಲೆ ಹೆಚ್ಚಾಯಿತು ಅಂತ ತಿಳ್ಕೋರಿ, ಇಲ್ಲಿ ಪಿ ಇದೆ, ಇಲ್ಲಿ ಕ್ಯೂ ಇದೆ, ಕರೆಕ್ಟಾ. ಸೊ ನೆಕ್ಸ್ಟ್ ಸಪೋಸ್ ಇನ್ ಕೇಸ್ ಪ್ರೈಸ್ ಏನಾದರೂ P1 ಐತೆ ಅಂತ ಇಟ್ಕೊಳ್ಳಿ, ಕ್ವಾಂಟಿಟಿ ಫಾಲ್ ಆಗುತ್ತೆ ಸ್ನೇಹಿತರೆ. ಕ್ವಾಂಟಿಟಿ ಏನಾಗುತ್ತೆ ಫಾಲ್ ಆಗುತ್ತೆ, ನೆನಪಿರಲಿ, ಹೌದಾ, ಈ ಥರ. ಸೊ ಅದಕ್ಕೋಸ್ಕರ ಇದು ಯಾವಾಗಲೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ಯಾವುದು ಬೆಲೆ ಮತ್ತು ಬೇಡಿಕೆ. ಎಸ್, ಖಂಡಿತ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸೊ ಈ ಪ್ರಶ್ನೆ ಭಾಳ ಸಲ ಬಂದಿಲ್ಲ ಸ್ನೇಹಿತರೆ, ಆದರೂ ಕೂಡ ಇರಲಿ ಅಂತೇಳಿ ತೊಗೊಂಡಿದ್ದೀನಿ. 5ನೇ ಪ್ರಶ್ನೆ. ಸೊ 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಟ್ಟುಗೂಡಿಸುವ ವಿಧಾನವನ್ನು ಡ್ಯಾಡ್ಯಾಶ್ ಅನ್ನುತ್ತೇವೆ. ಸಮಿಷನ್ ಅಂತ ಕರಿತಾ ಇದ್ದೀವಿ, ಸಂಕಲನ ಅಂತ, ಅಡ್ಡ ಏನಂತ ಕರಿತಾ ಇದ್ದೀವಿ, ಅಡ್ಡ ಸಾಲು ಸಂಕಲನ ಅಂತ. D1 D2 = DM, ಹೌದಾ. ಸೊ ಹೇಗೆ ನಿಮ್ಗೆ ಆಲ್ರೆಡಿ ನಾವು 6 ಮಾರ್ಕ್ಸನ್ನು ಹೇಳಬೇಕಾದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀವಿ ಸ್ನೇಹಿತರೆ, ಹೌದಾ. ಇಲ್ಲಿ D1 ಅಂತ ತೊಗೊಂಡಿರ್ತೀವಿ, ಸೊ ಇದು D2 ಅಂತ ತೊಗೊಂಡಿರ್ತೀವಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ DM ಅಂತ ತೊಗೊಂಡಿರ್ತೀವಿ. ಅಂದರೆ ಏನ್ರಿ, ಕನ್ಸ್ಯೂಮರ್ 1 ಬೇಡಿಕೆಗಾರ ಒಬ್ಬ, ಬೇಡಿಕೆಗಾರ ಇನ್ನೊಬ್ಬ, ಮತ್ತು ಸೊ ಮಾರುಕಟ್ಟೆ ಬೇಡಿಕೆ ಅಂತ ಆಗುತ್ತೆ ಸ್ನೇಹಿತರೆ. ಆ ಥರ ಅವುಗಳನ್ನು ಎಲ್ಲ ಕೂಡಿಸಿದಾಗ ನಮಗೇನಾಗುತ್ತೆ ಅಂತಂದರೆ ಈ ರೀತಿಯಾದಂಥ ಒಂದು ಮಾರುಕಟ್ಟೆ, ಸೊ ನಮ್ಗೆ ಸಂಕಲನ ಮಾರುಕಟ್ಟೆ ಸಿಗುತ್ತೆ ಅಂತ ಅರ್ಥ. ಎಸ್, ನೆಕ್ಸ್ಟ್ ನೋಡಿ ಚಾಪ್ಟರ್ ನಂಬರ್ 3 ವಿದ್ಯಾರ್ಥಿಗಳೇ, ಹೌದಾ, ಉತ್ಪಾದನೆ ಮತ್ತು ವೆಚ್ಚ ಅಂತ. ಸೊ ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಡ್ಯಾಡ್ಯಾಶ್ ಆಗಿರ್ತವೆ, ಬದಲಾಗುತ್ತವೆ, ಸ್ಥಿರವಾಗುವುದಿಲ್ಲ ಸ್ನೇಹಿತರೆ. ಎಲ್ಲಿ ದೀರ್ಘಾವಧಿಯಲ್ಲಿ ನೆನ್ಪಿಟ್ಕೊಳ್ಳಿ. ಆದರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಅಲ್ಪಾವಧಿಯಲ್ಲಿ ಸೊ ಬದಲಾವಣೆ ಮಾಡೋಕ್ಕೆ ಬರುವುದಿಲ್ಲ ಸ್ನೇಹಿತರೆ. ಅಲ್ಪಾವಧಿಯಿಂದ ನೀವು ಕಾಲಘಟ್ಟ ನೆನ್ಪಿಟ್ಕೊಳ್ಳಿ, 0 to 6 ಮಂತ್ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಹೌದಾ. ಸೊ ದೀರ್ಘಾವಧಿ ಅಂತಂದರೆ ಏನು ರೀ, ಸೊ 5 ವರ್ಷ, 10 ವರ್ಷ, 12 ವರ್ಷ ಈ ರೀತಿಯಾದಂಥ ಒಂದು ಲೆಕ್ಕಾಚಾರದಲ್ಲಿ ನಾವು ಅದನ್ನು ತೊಗೋತೀವಿ ಸ್ನೇಹಿತರೆ. ಇಲ್ಲಿ ನೋಡಿ ದೀರ್ಘಾವಧಿ ಬಗ್ಗೆ ಕೇಳಿದ್ದಾನೆ ನೋಡಿ, ಬದಲಾಗುತ್ತದೆ, ಹೌದಾ. ಸೊ ಆಲ್ ದ ಇನ್ಪುಟ್ಸ್ ಆರ್ ವೇರಿಯಬಲ್ ಇನ್ ದಿ ಲಾಂಗ್ ರನ್ಸ್ ಅಂತ, ಹೌದಾ. ಲಾಂಗ್ ರನ್ನಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ, ಇದು ನೆನಪಿರಲಿ ಸ್ನೇಹಿತರೆ, ಹೌದಾ. ಸೊ ಶಾರ್ಟ್ ರನ್ ಬಂತು ಅಂತ ತಿಳ್ಕೋರಿ, ಅಲ್ಪಾವಧಿ ಬಂತಂದ್ರೆ ಅದನ್ನು ಕೆನಾಟ್ ಬಿ ವೆರಿಡ್ ಅಂತ ಬರಿತಾ ಇದ್ದೀವಿ. ಸೊ ಕೆನಾಟ್ ಬಿ ಸೊ ವೇರಿಯಬಲ್ ಅಥವಾ ಸೊ ಅದನ್ನು ಏನಾಗಲ್ಲ, ಚೇಂಜ್ ಆಗಲ್ಲ ಅಂತೇಳಿ ನಾವು ಬರಿಬೇಕಾಗತ್ತೆ, ನೆನಪಿರಲಿ. ಇಲ್ಲಿ ಲಾಂಗ್ ರನ್ ಕೇಳಿದ್ದೆ, ಅದಕ್ಕೋಸ್ಕರ ಹಂಗೆ ಹೇಳಿದ್ದೀನಿ, ಸರಿನಾ. ಎಸ್, ನೋಡಿ ಸ್ನೇಹಿತರೆ, ಉತ್ತರ ಕಾಣ್ತಾ ಇದೆ, ಇರಲಿ ಪರವಾಗಿಲ್ಲ. ಸೊ ಬದಲಾಗುವ ಪ್ರತಿ ಘಟಕದ ಆದಾಯದ ಉತ್ಪನ್ನವನ್ನು ಡ್ಯಾಶ್ ಎಂದು ಕರೀತೇವೆ. AP ರೀ, ಎವರೇಜ್ ಪ್ರಾಡಕ್ಟ್ ಅಂತ ಕರಿತಾ ಇದ್ದೀವಿ. ಅಥವಾ ಇಲ್ಲಿ ಇನ್ನೊಂದು ಪ್ರಶ್ನೆನೂ ಬರುತ್ತೆ ಸ್ನೇಹಿತರೆ, ಬದಲಾಗುವ ಪ್ರತಿ ಘಟಕದ ಆದಾಯದ ಬದಲಾವಣೆಯು ಅಂತ ಬಂದರೆ ಹೆಚ್ಚುವರಿಯು ಅಂತ ಬಂದರೆ, ಹೆಚ್ಚುವರಿ ಘಟಕದಲ್ಲಿನ ಬದಲಾವಣೆಯು ಅಂತ ಬಂದರೆ ಅವಾಗ ನೀವು ಏನಾಗುತ್ತೆ MP ಆಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲೇನಿದೆ, ಸೊ ಬದಲಾಗುವ ಪ್ರತಿ ಘಟಕದ ಆದಾಯದ ಉತ್ಪನ್ನವನ್ನು ಅಂತಿದೆ, ಹೌದಾ. ಹಾಗಾಗಿ ಅದು AP ಸರಿಯಾಗುತ್ತೆ ಸ್ನೇಹಿತರೆ, ಸರಾಸರಿ ಉತ್ಪನ್ನ. ಎಸ್, ಹೌದಾ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳ ಎರಡು U ಆಕಾರದಲ್ಲಿ ಬರುತ್ತೆ ಅಂತ ಬರೀತೀರಿ ಸ್ನೇಹಿತರೆ. ಬಟ್ ಹಿಂಗೆ ಬರೋಕ್ಕಾಗಲ್ಲ ಸ್ನೇಹಿತರೆ, ಆ್ಯಕ್ಚುಲಿ ಇದು ಅಪೋಸಿಟಾಗಿ ಬರುತ್ತೆ ಸ್ನೇಹಿತರೆ. ಹೆಂಗೆ ಬರುತ್ತೆ ನೋಡಿ, ಈಗ ಇಲ್ಲಿದೆ ನೋಡ್ರಿ, ಇದು U ಆಕಾರ ಸ್ನೇಹಿತರೆ, ಹೌದಾ. ಸೊ SMC ಮತ್ತು AC ಮತ್ತು SMC ಕರ್ವ್ಗಳು ಹೆಂಗೆ ಬರುತ್ತೆ, ಸೊ U ಆಕಾರದಲ್ಲಿ ಬರುತ್ತೆ. ಆದರೆ ಸೊ U ಏನಾಗುತ್ತೆ ಅಂದರೆ ಸೊ ಉಲ್ಟಾ ಬರುತ್ತೆ ಸ್ನೇಹಿತರೆ, ತಲೆ ಕೆಳಗಾದ ಅಂತ ಬರಬೇಕು, ನೆನ್ಪಿಟ್ಕೊಳ್ಳಿ, ಹೌದಾ. ಇಲ್ಲಿ ನೋಡಿ ಈ ಥರ ರೀ, ಸೊ ಈ ಥರ. ಸೊ ಇದು ಏನು MP ಹೊರಗಿದ್ದರೆ MP ಒಳಗಿರುತ್ತೆ, AP ಹೊರಗಿರುತ್ತೆ, ಈ ಥರ. ಅದಕ್ಕೋಸ್ಕರ ಇದನ್ನು ಏನು ಕರಿತಾ ಇದ್ದೀವಿ ಅಂದರೆ ತಲೆ ಕೆಳಗಾದ ಅಂತೇಳಿ ಕರಿತೀವಿ. ಇನ್ವರ್ಸ್ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ. ಇನ್ವರ್ಸ್ U ಶೇಪ್ ಅಂತ ಇಂಗ್ಲೀಷ್ನಾಗ ಹೇಳ್ತೀವಿ, ಹೌದಾ. ಸರಿಯಾಗಿದೆ, ಕೆಳಮುಖ U ಅಂತ ತೊಗೊಂಡಿದ್ದೀನಿ, ಅಥವಾ ತಲೆ ಕೆಳಗಾದ ಎರಡೂ ಕೊಡ್ಬೋದು ಸ್ನೇಹಿತರೆ. ಸೊ ಅಥವಾ ಎರಡರದ ಒಂದನ್ನು ಕೂಡ ಕೊಡ್ಬೋದು, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, AVC ಎವರೇಜ್ ವೇರಿಯಬಲ್ ಕಾಸ್ಟ್
ಹೌದಾ, ಅಲ್ಪಾವಧಿ ಬದಲಾಗುವ ವೆಚ್ಚ ಅಂತ ಆಗುತ್ತೆ. ರೇಖೆಯು ಡ್ಯಾಡ್ಯಾಶ್ ಬಿಂದುವಿನಲ್ಲಿ SMC ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ ಸ್ನೇಹಿತರೆ. ಹೌದಾ, ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ, ಅಂದರೆ ಅದು ಕನಿಷ್ಠ ಬಿಂದುವಿನಿಂದ ಅಂತ ಬರುತ್ತೆ ಸ್ನೇಹಿತರೆ. ಮಿನಿಮಮ್ ಆಫ್ ABC ಅಂತ ಕರಿತಾ ಇದ್ದೀವಿ. ಹೌದಾ, ಅದನ್ನೇನಾಗುತ್ತೆ ಅಂತಂದರೆ ಕನಿಷ್ಠ ಬಿಂದು ಅಂತ ನೆನಪಿಟ್ಕೊಳ್ಳಿ. ಹೌದಾ, ಇಲ್ಲಿ ಬಿಂದು ಬಂದಿದೆ, ನೀವು ಬಿಂದು ಬರೆದಿಲ್ಲ ಅಂದರೆ ನಡೆಯುತ್ತೆ. ಒಂದು ವೇಳೆ ಬಿಂದು ಕೊಟ್ಟಿಲ್ಲ ಅಂತಂದರೆ ಡ್ಯಾಡ್ಯಾಶ್ನಲ್ಲಿ ಅಂತ ಬಂದಿತ್ತಂದರೆ ಅವಾಗ ಕನಿಷ್ಠ ಬಿಂದು ಅಂತ ಬರೀಬೇಕಾಗತ್ತೆ. ನೆನಪಿರಲಿ ಸ್ನೇಹಿತರೆ, ನೆನಪಿರುತ್ತೇನಾ? ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈಗೇನಿದೆ ನೋಡಿ, ಪ್ರಶ್ನೆ ಸಂಖ್ಯೆ 6. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು, ಹೌದಾ, ಸೊ ನೀಡುವ 2 ಆದಾನ ಅಂದರೆ ರಿಕ್ವೈರ್ಮೆಂಟ್ ಅಂತ ಹೇಳಿದ್ದೀನಿ ನಾನು. ಸೊ ಯಾವುದು ಅಂದರೆ ಒಂದು ಲೇಬರ್ ಫೋರ್ಸ್ ಇರುತ್ತೆ, ಇನ್ನೊಂದು ಕ್ಯಾಪಿಟಲ್ ಫೋರ್ಸ್. ಲ್ಯಾಂಡ್ ಮತ್ತು ಆರ್ಗನೈಸೇಷನ್ ವಿ ಹ್ಯಾವ್ ದಿ ಕೀಪಿಂಗ್ ದಿ ಕಾನ್ಸ್ಟೆಂಟ್ ಅಂತ ಅಂದ್ಕೊಂಡಿದ್ದೀವಿ. ಹೌದಾ, ಸೊ ಲ್ಯಾಂಡ್ ಇದೆ, ಲೇಬರ್ ಇದೆ, ಕ್ಯಾಪಿಟಲ್ ಇದೆ, ಆರ್ಗನೈಸೇಷನ್ ಇದೆ, ಸೊ ಎಲ್ಲನೂ ಇದೆ ಸ್ನೇಹಿತರೆ. ಆದರೆ ಲ್ಯಾಂಡ್ ಅಂದರೆ ಏನ್ರಿ, ಭೂಮಿ, ಮತ್ತು ಇನ್ನೊಂದು ಯಾವುದು, ಸೊ ಯಾವುದು, ಸಂಘಟನೆ, ಇವೆರಡೂ ಕೂಡ ಏನು ಮಾಡ್ಕೊಂಡಿವಿ, ಮೊದಲನೇ ಪ್ರಮಾಣದಲ್ಲಿ ಇರುತ್ತೆ. ಆನಂತರ ಅದನ್ನು ಕೀಪಿಂಗ್ ದಿ ಕಾನ್ಸ್ಟೆಂಟ್ ಅಂತ ಅನ್ಕೋತೀವಿ. ಅದಾದ ನಂತರ ನೆಕ್ಸ್ಟ್ 2 ಏನಿದಾವ, ಯಾವುದು ಉಳಿದಂಥ ಶ್ರಮ ಇದೆ, ನೆಕ್ಸ್ಟ್ ಬಂಡವಾಳ ಇದೆ ಸ್ನೇಹಿತರೆ. ಇವೆರಡರಲ್ಲಿ ಮಾತ್ರ ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಸೊ ಅದ್ರ ಬಗ್ಗೆ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ, ಹೇಳಬೇಕಾಗಿದೆ. ಹೌದಾ, ನೋಡಿರಿ, ಸೊ ನೀಡುವ 2 ಆದಾನಗಳ ಅಲ್ದ ಆಗ್ಯದ್ರಿ ಸ್ನೇಹಿತರೆ, ಆದಾನ ಅಂತ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸ್ವಲ್ಪ ಏನಾಗುತ್ತೆ, ಸೊ ಆನ್ಸರ್ ಕಾಣಲಿಕ್ಕೆ ಸ್ನೇಹಿತರೆ ಸ್ವಲ್ಪ ವರ್ಡಿಂಗ್ಸು ಮಿಸ್ಟೇಕ್ ಇದೆ, ಟೈಪಿಂಗ್ ಮಿಸ್ಟೇಕಲ್ಲಿ ಬಂದಿದೆ ಸ್ನೇಹಿತರೆ, ಆಗಬೇಕಿಲ್ಲ. ಹೌದಾ, ಓಕೆ. ಸೊ ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಡ್ಯಾಶ್ ಎಂದು ಕರೆಯುತ್ತೇವೆ. ಸೊ ಅದನ್ನೇ ನಾವೇನು ಕರಿತೀವಿ, ಐಸೋಕ್ವಾಂಟ್ ಅಂತ ಕರಿತಾ ಇದ್ದೀವಿ. ಐಸೋಕ್ವಾಂಟಿಗೆ ಕನ್ನಡದಲ್ಲಿ ಏನಾಗುತ್ತೆ, ಸಮ ಉತ್ಪನ್ನ ರೇಖೆಗಳು ಅಂತ. ಸೊ ಐಸಿಕರ್ವ್ ಹೆಂಗೆ ಬರುತ್ತಲ್ಲ ಆ ಥರನೇ ಬರುತ್ತೆ ಸ್ನೇಹಿತರೆ. ಹೌದಾ, IQ ಅಂತ ಕರಿತಾ ಇದ್ದೀವಿ. ಸೊ ಐಸೋಕ್ವಾಂಟ್ ಅಂತ ಕರಿತೀವಿ ಸ್ನೇಹಿತರೆ. ಎಸ್, ಇದು ಸೊ ಚಾಪ್ಟರ್ ನಂಬರ್ 3 ಮುಗೀತು. ಈ ಚಾಪ್ಟರ್ ನಂಬರ್ 4ನೇ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನೋಡಿ, ಸೊ ಆದಷ್ಟು ಅದಕ್ಕೆ ಕಾಡಬಾರ್ದು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಅದು ಬಂದುಬಿಡುತ್ತೆ ಸ್ನೇಹಿತರೆ, ಇರಲಿ. ಸೊ ಬೆಲೆ ಪಡೆಯುವ ವರ್ತನೆಯು ಡ್ಯಾಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ. ನೋಡಿರಿ, ಬೆಲೆ ಪಡೆಯುವಂದ್ರೆ ಯಾವ್ದು ರೀ, ಅದೇ ಸಂಖ್ಯೆ 4 ಯಾವುದಿದೆ ಹೇಳ್ರಿ, ಚಾಪ್ಟರ್ ಹೆಸರು ಅದೇ ಇದೆ ಇಲ್ಲಿ ಆನ್ಸರ್. ಹೌದಾ, ಅಂದರೆ ಏನು ರೀ, ಸೊ ಈಗ ಬೆಲೆ ಪಡೆಯುವಂಥವ್ರು ಯಾರು ಅಂದರೆ, ಸೊ ಇಲ್ಲಿ ಕೊಳ್ಳುವವರು ಆಗಿರ್ಬೋದು, ಮಾರಾಟ ಮಾಡೋರು ಇಬ್ಬರೂ ಇರ್ತಾರೆ. ಹಾಗಾಗಿ ಅದನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ನೋಡಿರಿ, ಇಷ್ಟೇ ಸಿಂಪಲ್ ಇದೆ ಅಲ್ರಿ. ಹೌದಾ, ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ನಿಮ್ಗೆ ತೆಗೆದಾಕಿದ್ದಾನೆ. ಹೌದಾ, ಇಂಪರ್ಫೆಕ್ಟ್ ಕಾಂಪಿಟೇಷನ್ ಅಂತ, ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ 6ನೇ ಚಾಪ್ಟರ್ ಅದೇ ಇತ್ತು ಸ್ನೇಹಿತರೆ. ಹೌದಾ, ಸೊ ಅಲ್ಲಿನೂ ಕೂಡ ತುಂಬ ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟ್ಗಳಿತ್ತು, ಅದೆಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ, ಇರಲಿ ಪರವಾಗಿಲ್ಲ. ಹೌದಾ, ಸೊ ಅಲ್ಲಿ ಏನಾಗ್ತಿತ್ತು, ಅದು ಮೊನೋಪೋಲಿ ಆಗಿರ್ತಿತ್ತು, ಡ್ಯೂಲೋಪೋಲಿ ಆಗಿರ್ತಿತ್ತು, ಓಲೋಗೋಪೋಲಿ ಆಗಿರ್ತಿತ್ತು. ಹೌದಾ, ಸೊ ಏಕಸ್ವಾಮ್ಯ, ದ್ವಿಜನಸ್ವಾಮ್ಯ ಮತ್ತು ಕೆಲ ಜನಸ್ವಾಮ್ಯ ಅಂತ ಬರ್ತಿತ್ತು ಸ್ನೇಹಿತರೆ. ಹೌದಾ, ಇಲ್ಲಿ ನೋಡಿ ಆಪ್ಷನ್ ಏನಿದೆ ಅಂದರೆ, ಆಪ್ಷನ್ ಇಲ್ಲ, ಡೈರೆಕ್ಟ್ ಉತ್ತರನೇ ಕೊಟ್ಟಿದ್ದೀನಿ. ಪರಿಪೂರ್ಣ ಪೈಪೋಟಿ ಸರಿಯಾಗಿದೆ ಸ್ನೇಹಿತರೆ. ಎಸ್, ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಡ್ಯಾಡ್ಯಾಶ್ ತೆರಿಗೆಯು ಸರ್ಕಾರದ, ಇದು ಭಾಳ ಸಲ ಬಂದಿದೆ ಸ್ನೇಹಿತರೆ ವಿದ್ಯಾರ್ಥಿಗಳೇ. ಸೊ ಈ ಸಲನೂ ಭಾಳಷ್ಟು ಸಲ ಬರ್ಬೋದು ಮಿಡ್ ಟರ್ಮಿಗೆ. ಹೌದಾ, ನನ್ನದು ಒಂದು ಎಕ್ಸ್ಪೆಕ್ಟೇಷನ್ಸ್ ಕೆಲವು ಇರ್ತಾವ್ರಿ, ಅವು ಇವೇ ಬರುತ್ತೆ ಅಂತ ಅನಿಸುತ್ತೆ, ಬಟ್ ಆದರೂ ನಾವು ಹೇಳಂಗಿರಲ್ಲ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಅದಕ್ಕೋಸ್ಕರ ಎಲ್ಲನೂ ನೀವೇನು ಮಾಡ್ತೀರಿ, ಇಷ್ಟೇ ಬರುತ್ತೆ ಅಂತಂದ್ರೆ ನೀವು ಇದನ್ನೇ ಇಷ್ಟೇ ಓದ್ಕೋತೀರಿ, ಮತ್ತು ಉಳಿದಿದ್ದು ಓದ್ಕೊಳ್ಳೋದಿಲ್ಲ. ಹೌದಾ, ಹಾಗಾಗಿ ಸೊ ಅದಕ್ಕೋಸ್ಕರ ಏನೋ ಇರೋದೇ 5 ಚಾಪ್ಟರ್ಸ್ 6 ಚಾಪ್ಟರ್ಸ್ ಇದ್ದಾವ. ಸೊ ಅದರಲ್ಲಿ ಮತ್ತೆ ನೀವು ಕಡಿಮೆ ಮಾಡ್ಕೊಳ್ಳೋದು ಬೇಡ ಸ್ನೇಹಿತರೆ. ಸೊ ಇವಿಷ್ಟು ಓದ್ಕೊಳ್ಳಿ. ಹೌದಾ, ಸರಿ. ಸೊ ಡ್ಯಾಡ್ಯಾಶ್ ತೆರಿಗೆಯು ಸರ್ಕಾರವು, ಹೌದಾ, ಸೊ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸಲಾಗುವ ತೆರಿಗೆ, ಘಟಕದ ತೆರಿಗೆ ಸ್ನೇಹಿತರೆ ನೆನಪಿಟ್ಟುಕೊಳ್ಳಿ. ಹೌದಾ, ಪ್ರತಿ ಯೂನಿಟ್ ಮೇಲೆ ನಾವು ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ, ಆ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೀವಲ್ಲ, ಅದರ ಮೇಲೆ ಸರ್ಕಾರ ನಮಗೆ ಸೊ ವಿಧಿಸುತ್ತೆ. ಅಂದರೆ ಯಾವುದು, ಟ್ಯಾಕ್ಸ್. ಆ ಟ್ಯಾಕ್ಸನ್ನು ಘಟಕದ ತೆರಿಗೆ ಅಂತ ಕರಿತಾ ಇದ್ದೀವಿ, ಯೂನಿಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸರಿಯಾಗಿದೆ ವಿದ್ಯಾರ್ಥಿಗಳೇ. ಪರ್ ಯೂನಿಟ್ ಅಂದರೆ ಏನು ರೀ, ಅದೇ ಆಗತ್ತೆ ಅಲ್ಲ. ಹೌದು. ನೆಕ್ಸ್ಟ್ ನೋಡಿರಿ, ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ಗೆ ಸಮವಾಗಿರುತ್ತದೆ. ಎದಕ್ಕೆ ಸಮವಾಗಿರುತ್ತದೆ, ಆ ಮಾರುಕಟ್ಟೆ ಬೆಲೆ. ಅಂದರೆ ಸೊ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಸೊ ನಾವು ಯಾವುದು 6 ಮಾರ್ಕ್ಸು ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಈ ಚಾಪ್ಟರ್ನಲ್ಲಿ ಬರೀಬೇಕಾದ್ರೆ ನಾವು ಒಂದು ಕಂಕ್ಲೂಷನ್ ಮಾಡಿರ್ತೀವಿ. ಹೌದಾ, ಎಕ್ಸ್ಪ್ಲನೇಷನ್ ಮಾಡೇ ಇರ್ತೀವಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ನಲ್ಲೂ ಇದೆ ನೋಡಿರಿ, ಮಾರ್ಕೆಟ್ ಪ್ರೈಸ್ ಹತ್ತಿದ್ದಾಗ ಅಂತ. ಅವಾಗಿದು ಯಾವುದು, ಇದು P = ನೆನಪಿಗೆ ಬಂತ, SAR = ಹೇಳ್ರಿ, MR ಕರೆಕ್ಟ್ ರೀ. ಸೊ ಮಾರ್ಜಿನಲ್ ರೆವಿನ್ಯೂ ಎವರೇಜ್ ರೆವಿನ್ಯೂ P ಅಂತ. ಮಾರುಕಟ್ಟೆ ಬೆಲೆಗೆ ಸೊ ಏನಾಗುತ್ತೆ ಅಂದರೆ ಸರಾಸರಿ ಆದಾಯವು ಸಮವಾಗಿರುತ್ತೆ ಮತ್ತು ಸೀಮಾಂತ ಆದಾಯವೂ ಸರಾಸರಿಯಾಗಿರುತ್ತೆ ಅಂತ. ಹಾಗಾಗಿ ನಾವೇನು ಮಾಡಿರ್ತೀವಿ, P = MR = AR ಅಂತ ತೊಗೊಂಡಿರ್ತೀವಿ.
ಹೌದಾ? ಎಸ್. ಸೊ ಇದ್ರ ಮೇಲೂ ಕೂಡ 4 ಮಾರ್ಕ್ಸಿಂದು ಕ್ವಶನ್ಗಿಂತಲೂ 6 ಮಾರ್ಕ್ಸಿಂದು ಇದೆ ಸ್ನೇಹಿತರೆ. ಹೌದಾ? 6 ಮಾರ್ಕ್ಸಿಂದು ಇದೆ. ಸೊ ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಇದ್ದಿಲ್ಲ, ಬಟ್ ಇವಾಗೆಲ್ಲ ಕೇಳ್ತಾ ಇದ್ದಾನೆ. ಲಾಸ್ಟ್ ಇಯರ್ನೂ ಕೇಳಿದಾನ. ಹೌದಾ? ಹಾಗಾಗಿ ಈ ಸಲನೂ ಬರುವಂಥ ಸಾಧ್ಯತೆ ತುಂಬ ಇದೆ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ. ಹೌದಾ? ಮಾರುಕಟ್ಟೆ ಬೆಲೆ ಆಯ್ತಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿದೆ ಏನಿದೆ ಅಂದರೆ SMC, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿದ್ದೀನಿ. ರೇಖೆಯು ABC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಡ್ಯಾಡ್ಯಾಶ್ ಬಿಂದು ಎನ್ನುತ್ತೇವೆ. ಅಂದರೆ ಅದು ಏನ್ರಿ, ಮುಚ್ಚುವ ಬಿಂದು ಅಥವಾ ಅದನ್ನು ಸ್ಥಗಿತತೆಯ ಬಿಂದು ಅಂತ ಕರಿತಾ ಇದ್ದೀವಿ. ಹೌದಾ? ಸೊ ಒಂದು ಕಡೆ ಓವರ್ ಪ್ರೊಡಕ್ಷನ್ ಆಗಿರ್ತದೆ. ಸೊ ಅವಾಗ ಏನಾಗಿರುತ್ತೆ ಅಂದರೆ ಸೊ ನಮಗೆ ಅದೊಂದು ಡೇಂಜರ್ ಝೋನ್ ಇದ್ದಂಗೆ ರೀ ನಮ್ಗೆ. ಹೌದಾ? ಅಂಥ ಒಂದು ಕಂಡೀಷನ್ಗೆ ನಾವು ಇವತ್ತು ಛೇದಿಸುವ ಬಿಂದು ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ಎಕನಾಮಿಕ್ಸ್ ಒಳಗೆ. ನೆಕ್ಸ್ಟ್ ನೋಡಿ. ಸೊ ಪ್ರಶ್ನೆ ಸಂಖ್ಯೆ 5. ಹೌದಾ? ಯಾವುದು ಅಧ್ಯಾಯ ಚಾಪ್ಟರ್ ಯಾವುದು ಅಂತಂದರೆ ಇದು ಒಂದು 4ನೇ ಚಾಪ್ಟರ್ನಲ್ಲಿ. ಕೆಲವು ಚಟುವಟಿಕೆಗಳ ವೆಚ್ಚವು 2ನೇ ಉತ್ತಮ ಚಟುವಟಿಕೆಗಳನ್ನು ಬಿಟ್ಟು ಕೊಡಬೇಕಾಗುತ್ತೆ. ಸದಾವಕಾಶ ವೆಚ್ಚ ಅಂತ ಬರೀರಿ. ಹೌದಾ? ಡ್ಯಾಡ್ಯಾಶ್ ಬರಬೇಕು ರೀ ಸ್ನೇಹಿತರೆ ಮೊದಲಿಗೆ. ಸೊ ಅಲ್ಲಿ ಡ್ಯಾಡ್ಯಾಶ್ ಬರಬೇಕು. ಸೊ ಆಲ್ರೆಡಿ ಟೈಪ್ ಮಾಡಾಗ ಅದು ಮಿಸ್ಟೇಕ್ ಆಗಿಬಿಟ್ಟಿದೆ. ಹೌದಾ? ಎಸ್. ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ 5ನೇ ಚಾಪ್ಟರ್ ನೋಡಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲ ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆಯು ಡ್ಯಾಡ್ಯಾಶ್ ಆಗಿರುತ್ತದೆ. ಆದಾಗ ಸಂಭವಿತ. ಸಮವಾದಾಗ, ಹೌದಾ, ಬದಲಾಗದೇ ಇರದಾಗ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಸಮ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ. ಸೊ ಪೂರೈಕೆ ನೋಡ್ರಿ, ಪೂರೈಕೆ ರೇಖೆಯು ಎಡಕ್ಕೂ ಮತ್ತು ಬೇಡಿಕೆ ರೇಖೆಯು ಬಲಕ್ಕೂ ಪಲ್ಲಟಗೊಂಡರೆ ಸೊ ಸಮತೋಲನ ಬೆಲೆಯು ಡ್ಯಾಶ್ ಆಗುತ್ತದೆ. ಅವಾಗ ಏನಾಗುತ್ತದೆ, ಇನ್ಕ್ರೀಸಿಂಗ್ ಆಗುತ್ತೆ. ಇನ್ಕ್ರೀಸಿಂಗ್ ಅಂದರೆ ಹೆಚ್ಚಾಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ. ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆ ನೋಡ್ರಿ. ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸಿದಾಗ, ತಾಗಿದಾಗ ಸೊ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತೆ. ಕೂಲಿ ನಿರ್ಧಾರ ರೀ ಸ್ನೇಹಿತರೆ, ಮತ್ತೇನಿಲ್ಲ. ಹೌದಾ? ಕೂಲಿಯ ನಿರ್ಧಾರ ಕರೆಕ್ಟ್ ಇದೆ. ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಯಾರು? ಸೊ ಅಲ್ಲಿ ನಿಮ್ಗೆ ಗೊತ್ತಿದೆ ಆ ಕುಟುಂಬ ವಲಯಗಳು. ಹೌದಾ? ಕುಟುಂಬ ಅಂತ ಕೊಟ್ಟಿದ್ದಾನೆ. ಫ್ಯಾಮಿಲಿ ಅಂತ ಕರಿತಾ ಇದ್ದೀವಿ. ಹೌಸ್ ಹೋಲ್ಡ್ ಇಂಗ್ಲೀಷ್ನಲ್ಲಿ ನೋಡಿ ಸ್ನೇಹಿತರೆ, ಇದು ಭಾಳ ಸಲ ಏನು ಮಾಡಿರ್ತಾನೆ, ಕನ್ನಡದಲ್ಲಿ ಕುಟುಂಬ ಅಂತ ಕೊಟ್ಟಿದ್ದಾನಲ್ರಿ. ಸೊ ಇಲ್ಲಿ ಗೃಹ ವಲಯ ಅಂತಲೂ ಕೂಡ ಕೊಡ್ಬೋದು ಕನ್ನಡ ಒಳಗೆ. ಇಂಗ್ಲೀಷ್ ಒಳಗೆ ಭಾಳ ಸಲ ಹೌಸ್ ಹೋಲ್ಡ್ ಅಂತ ಹೇಳಿರ್ತೀವಿ, ಬಟ್ ಒಂದೊಂದು ಸಲ ಫ್ಯಾಮಿಲಿ ಅಂತಲೂ ಬರ್ಬೋದು ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಅವಾಗ ನೀವು ಕನ್ಫ್ಯೂಸ್ ಆಗಬಾರ್ದು. ಹೌಸ್ ಹೋಲ್ಡ್ ಅಂತ ಹೇಳಿದಾರೆ ಸರ್, ಇಲ್ಲಿ ಫ್ಯಾಮಿಲಿ ಬಂದಿದೆ ಅಂತ. ಹೌದಲ್ರಿ? ಎರಡೂ ಒಂದೇ ಅಲ್ರಿ. ಹೌದಾ? ಸೊ ಇನ್ನೂ ಮಾಡ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೌದಾ? ಸೊ ಅದಕ್ಕೆ ದಯವಿಟ್ಟು ಏನು ಮಾಡಿರಿ, ನೀವು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಹೌದಾ? ಸೊ ಭಾಳ ಸಲ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂದರೆ ನೀವು ಯಾವುದೇ ಪ್ರಶ್ನೆಗೆ ಹೆಂಗೆ ಕೇಳಿ ಕರೆಕ್ಟಾಗಿ ನೀವು ಆನ್ಸರನ್ನು ಮಾಡ್ತೀರಿ. ಹೌದಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಫ್ಯಾಮಿಲಿ ಬದಲಿ ಹೌಸ್ ಹೋಲ್ಡ್ ಬದಲಿ ಫ್ಯಾಮಿಲಿ ಅಂತ ಕೊಡ್ಬೋದು ಸ್ನೇಹಿತರೆ. ಡೆಫಿನೆಟಾಗಿ ಚೇಂಜ್ ಆಗ್ಬೋದು. ಹೌದಾ? ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪಾಸಿಬಿಲಿಟಿ ಅದ. ಸೊ ಅದಕ್ಕೆ ಸ್ವಲ್ಪ ನೀವೇನು ಮಾಡಿರಿ, ಕೇರ್ಫುಲ್ಲಾಗಿ ಇವುಗಳನ್ನು 1 ಅಂಕದ ಪ್ರಶ್ನೆ ಯಾರು ಕರೆಕ್ಟ್ ಮಾಡ್ತೀರಿ ಅಂದರೆ 20 ತೊಗೊಳ್ತಿರಲ್ರಿ, ಅವತ್ತು ಪೇಪರ್ ನಿಮ್ಮದು ಮುಂದೆ ಏನಾಗುತ್ತೆ, ಭಾಳ ಈಸಿಯಾಗಿ ಕರೆಕ್ಷನ್ ಆಗುತ್ತೆ. ಅದಕ್ಕೆ 1 ಮಾರ್ಕ್ಸ್ನಲ್ಲಿ ಎ ಬೀಟ್ನಲ್ಲಿ ಏನಾಗಬೇಕು ಅಂದರೆ ಸೊ ಡಿಕ್ಟ್ ಆನ್ಸರ್ಸ್ ಇರಬೇಕು ಸ್ನೇಹಿತರೆ. ಯಾವುದೇ ರೀತಿಯಿಂದ ಸ್ಕ್ರ್ಯಾಚಾಗಿ ಮಾಡೋದು ಬೇಡ. ಸೊ ಎಕ್ಯುರೇಟ್ ಆನ್ಸರ್ ಇರಬೇಕು. ಹೌದಾ? ಈ ಪಾರ್ಟ್ ಒಳಗೆ 20 ಮಾರ್ಕ್ಸ್ಗಳನ್ನು ಹೇಗೆ ತೊಗೋತಿರಲ್ಲ ಹಾಗೆ ನಿಮ್ಮದು ಪೇಪರ್ಸ್ ಮುಂದೆ ಈಸಿಯಾಗಿ ವ್ಯಾಲ್ಯುವೇಷನ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸ್ವಲ್ಪ ಮೇಲೆ ಕೆಳಗೆ ಮಾಡಿದಂದರೆ ಅದೇನಾಗುತ್ತೆ ರೀ, ಸೊ ಹಿಂದೆ ಮುಂದೆ ಆಗಿಬಿಡುತ್ತೆ. ಸೊ ನೋಡಿರಿ, ಪ್ರಶ್ನೆ ಸಂಖ್ಯೆ 5. ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಬಲಕ್ಕೆ ಪಲ್ಲಟಗೊಳ್ಳುವುದರಿಂದ ಸಮತೋಲನ ಬೆಲೆಯು ಡ್ಯಾಶ್ ಆಗಿರುತ್ತದೆ. ಸೊ ಒಂದೇ ಆಗಿರುತ್ತದೆ ಅಥವಾ ಸಮ ಆಗಿರುತ್ತದೆ ಅಂತ ಹೇಳಿದ್ದೀನಿ. ಅದೇ ಇಲ್ಲೂ ಅದೇ ಆಗುತ್ತೆ. ನೆಕ್ಸ್ಟ್ ನೋಡಿರಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ. ನೋಡಿರಿ, ಇದು ಯಾವುದು ಅಂದರೆ ಆಡಮ್ ಸ್ಮಿತ್ ರವರ ಪ್ರಕಾರ ಕಾಣದ ಕೈ. ಹೌದಾ? ಸೊ ಅವ್ರೇನು ಹೇಳ್ತಾರೆ, ಕಾಣದ ಕೈ ಆಪ್ರೇಟ್ ಆಗತ್ತೆ ಅಂತೀರಿ. ಹೆಂಗಂದರೆ ಸೊ ಒಂದೊಂದು ಸಲ ಅಸಮತೋಲನ ಉಂಟಾದಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಟೋಮೆಟಿಕ್ ಅದು ಕಾರ್ಯಾಚರಣೆ ಮಾಡುತ್ತೆ. ಹಾಗಾಗಿ ಅದು ಕಾಣದ ಕೈ ಅಲ್ಲಿ ಇರುತ್ತೆ. ಇನ್ವಿಸಿಬಲ್ ಹ್ಯಾಂಡ್ ಆಪ್ರೇಷನ್ ಆಗಿರುತ್ತೆ ಅಂತ ಹೇಳಿದರು. ಇದು ಥಿಂಕ್ ಯಾವುದು ಅಂದರೆ ನಿಮ್ಗೆ ನೆನಪಿದೆ, ಇದು ಯಾವುದು ಅಂದರೆ ಲೈಕ್ ಎ ಕ್ಲಾಸಿಕಲ್ ಥಾಟ್ ರೀ. ಹೌದಾ? ಸೊ ಕ್ಲಾಸಿಕಲ್ ಥಾಟ್ ಸಾಂಪ್ರದಾಯಿಕವಾದ ಪಂಥದ ಚಿಂತನೆಯಾಗಿದೆ. ಅದಕ್ಕೋಸ್ಕರ ಕಾಣದ ಕೈ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಲಾಸ್ಟ್ ಚಾಪ್ಟರ್ನಲ್ಲಿ ಬರುವಂಥದ್ದು. ಹೌದಾ? ಡ್ಯಾಡ್ಯಾಶ್ ಇಡೀ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ. ಸಮಗ್ರ ಆರ್ಥಿಕತೆ. ಹೌದಾ? ಅಥವಾ ಸಮಗ್ರ ಅರ್ಥಶಾಸ್ತ್ರ. ಸಮಗ್ರ ಆರ್ಥಿಕತೆ ಅಂತ ಬರೆದ್ರು ಸರಿ, ಸಮಗ್ರ ಅರ್ಥಶಾಸ್ತ್ರ. ನಿಮ್ಗೆ ಏನು ಕೊಟ್ಟಿರ್ತಾರೋ ಅದನ್ನೇ ಮೆನ್ಷನ್ ಮಾಡಿ ನೋಡು. ನಿಮ್ಗೆ ಆನ್ಸರ್ ಕಾಡಬಾರ್ದಂತೀನಿ, ಮತ್ತೆ ಅದು
ಅದೇ ಆಗುತ್ತೆ ಸ್ನೇಹಿತರೆ, ಇರಲಿ ಪರವಾಗಿಲ್ಲ. ಇಲ್ಲಿ ನೋಡಿ, ಸೊ ಭೂಮಿಯು ಹೌದಾ ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವಾಗಿ ರೂಪದಲ್ಲಿ ಡ್ಯಾಡ್ಯಾಶ್ ರೂಪದಲ್ಲಿ ನಾವು ಪಾವತಿಸುತ್ತೇವೆ. ಸೊ ಭೂಮಿಗೆ ಏನು ಕೊಡ್ತೀರಿ, ನೀವು ಗೇಣಿ ಕೊಡ್ತೀರಿ. ಶ್ರಮಕ್ಕೆ ಏನು ಕೊಡ್ತೀರಿ, ಕೂಲಿ ಕೊಡ್ತೀರಿ. ಬಡ್ಡಿ ಅದಕ್ಕೆ ಸೊ ನಿಮ್ಗೆ ಗೊತ್ತಿದೆ, ಬಂಡವಾಳಕ್ಕಿದೆ ಆ ಥರ. ಸೊ ಮತ್ತು ಸಂಘಟನಾಕಾರದ ಉದ್ದೇಶ ಏನಾಗಿದೆ, ಆರ್ಗನೈಸರ್ದು ಲಾಭ ಇದೆ, ಡೆಫಿನೆಟಾ ಅದೇ. ಹಾಗಾಗಿ ಇಲ್ಲಿ ಭೂಮಿ ಕೊಡೋದು ಗೇಣಿನೇ ಕನ್ನಡ ಒಳಗೆ. ನೆಕ್ಸ್ಟ್, ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಹೌದಾ ನೋಡ್ರಿ, ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ಡ್ಯಾಡ್ಯಾಶ್ ಅನ್ನುತ್ತೇವೆ. ರಫ್ತು ಹೌದಾ, ಸೊ ನಮ್ಮ ದೇಶದಿಂದ ಮತ್ತೊಂದು ಕಡೆ ಕಳಿಸೋದ್ರಿ ಅದು ರಫ್ತು. ಬಟ್ ಬೇರೆ ದೇಶದಿಂದ ನಾವು ಏನಾದರೂ ತರಿಸ್ಕೊಂಡಿವಿ ಅಂದರೆ ಅದು ಆಮದಾಗುತ್ತೆ ಸ್ನೇಹಿತರೆ. ಇಷ್ಟೇ ನೋಡ್ರಿ ವ್ಯತ್ಯಾಸ. ನೆಕ್ಸ್ಟ್ ನೋಡ್ರಿ, ಹೌದಾ ಡ್ಯಾಡ್ಯಾಶ್ಗಳನ್ನು ನೋಡ್ರಿ, ಆಲ್ರೆಡಿ ಆನ್ಸರ್ ಕಾಣ್ತಾ ಇದೆ, ಇರಲಿ. ಸೊ ಡ್ಯಾಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗಿದೆ. ಉತ್ಪಾದನಾ ಘಟಕಗಳನ್ನೇ ನಾವು ಏನು ಉದ್ಯಮ ಘಟಕಗಳೆಂದು ಕರಿತೀವಿ ಅಷ್ಟೇ ನೋಡ್ರಿ. ಇದು ಚೇಂಜಸ್ ಆಗಿದೆ ಸ್ನೇಹಿತರೆ. ಮೊದಲೇನು ಮಾಡ್ತೀವಿ, ಸಮಗ್ರ ಆರ್ಥಿಕತೆ ಅಂತ ಕೊಟ್ಟು ನೀತಿಗಳನ್ನು. ಸೊ ರಾಜ್ಯವು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ RBI ಹೌದಾ SEBI ಹೌದಾ ಗಳಿಂದ ಡಾಟಾ ಜಾರಿಗೊಳಿಸಲಾಗುತ್ತದೆ ಅಂತ ಬರ್ತಿತ್ತು. ಆವಾಗ ನಾವೇನು ಬರಿತಿದ್ದೀವಿ, ಸೊ ಸೊ ಏನಂತಂದರೆ ಯಾವುದೋ ಒಂದು ಸಮಗ್ರ ಆರ್ಥಿಕತೆ ಅಂತ ಬರಿತಿದ್ದೀವಿ ಹೌದಾ. ಇಲ್ಲೂ ಅದೇ ಬರುತ್ತೆ ನೋಡಿರಿ, ಸಮಗ್ರ ಅರ್ಥಶಾಸ್ತ್ರ ಅಥವಾ ಆರ್ಥಿಕತೆ ಅಂತ ಕರಿತಾ ಇದ್ದೀವಿ ಹೌದಾ. ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಕೊಡಬೇಕಂತ ಅಂದ್ಕೊಂಡಿದ್ದೆ ಹೌದಾ. ಸೊ ಎಕನಾಮಿಕ್ಸ್ ರವಿ 1776 ಅಂತ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಪೂರ್ತಿ ಆಗುವವರೆಗೆ ನೋಡಿ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು.